ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ನ ಬಸವೇಶ್ವರ ರಥೋತ್ಸವದಲ್ಲಿ ಭೀಕರ ದುರಂತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಥದ ಗಾಲಿಗೆ ಸಿಲುಕಿ ಓರ್ವನ ಕಾಲು ಕಟ್ಟಾಗಿದ್ದು ಮತ್ತೊಬ್ಬ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ಬೀದರ್ನ ಬಸವೇಶ್ವರ ಜಾತ್ರೆಯಲ್ಲಿ ಆಗಿರುವ ಘಟನೆ. ರಥದ ಗಾಲಿಗೆ ಸಿಲುಕಿ ಓರ್ವ ಕಾಲನ್ನ ಕಳೆದುಕೊಂಡಿದ್ರೆ ಮತ್ತು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಧನ್ರಾಜ್ ಅನ್ನೋರ 2 ಕಾಲು ಕೂಡ ಕಟ್ಟಾಗಿದೆ ಅಂತೆ. ರಿಷಬ್ ಎಂಬ ಯುವಕನ ಕಾಲಿಗೂ ಕೂಡ ಗಂಭೀರ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಭೀಮಾಶಂಕರ್ ಎಂಬಾತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಸವ ಕಲ್ಯಾಣ ನಗರದ ಥೇರು ಮೈದಾನದಲ್ಲಿ ಆಗಿರುವ ಘಟನೆ ಇದಾಗಿದ್ದು ಗಾಯಾಳುಗಳಿಗೆ ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜನ ಹೆಚ್ಚಾಗಿದ್ರಿಂದ ರಥ ನಿಯಂತ್ರಣ ತಪ್ಪಿ ಈ ದುರಂತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉತ್ಸಾಹದಿಂದ ರಥ ಎಳೆಯೋದಕ್ಕೆ ಬಸವ ಭಕ್ತರು ಮುಂದಾಗಿರ್ತಾರೆ. ಈ ವೇಳೆ ಏಕಾಏಕಿ ನೂಕಾಟ ತಳ್ಳಾಟ ಆಗಿದ್ರಿಂದ ದುರಂತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೀದರ್ನ ಬಸವೇಶ್ವರ ರಥೋತ್ಸವದಲ್ಲಿ ಆಗಿರುವ ಘಟನೆ ಇದು. ಬೀದರ್ನ ಬಸವೇಶ್ವರ ರಥೋತ್ಸವ ಅಥವಾ ಈ ಜಾತ್ರಾ ಮಹೋತ್ಸವ ಅಂತ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿರ್ತಾರೆ. ಜನ ಜಾಸ್ತಿ ಆಗಿದ್ರಿಂದಲೇ ನೂಕಾಟ ತಳ್ಳಾಟ ಆಗಿ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಧನ್ರಾಜ್ ಅನ್ನುವಂತ ಯುವಕನ 2 ಕಾಲುಗಳು ಕೂಡ ಈ ದುರಂತದಲ್ಲಿ ಕಟ್ಟಾಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಮತ್ತೊಬ್ಬನ ಕಾಲಿಗೂ ಕೂಡ ಏಟಾಗಿದೆ ಅಂತ. ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನೆಲ್ಲ ತತ್ಕ್ಷಣಕ್ಕೆ ಅಲ್ಲೇ ಇರುವ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.